Good morning, students. Well, I think all are preparing for your unit test, right? So, which will be there on chapter number 1 and 2. So, coming to first chapter, that is food. Where does it come from, right? So, first of all, why food is a basic necessity? Why we have to take food? That is the question. Because it is going to provide us energy to do work. It helps in growth of the body. It repairs worn out cells. It gives the strength to the body to protect itself from diseases. ಸೊ ನಾವು ಆಹಾರವನ್ನು ಎದಕ್ಕೆ ತಗೋಬೇಕಂದ್ರೆ ಅದು ನಮಗೆ ಶಕ್ತಿಯನ್ನು ಕೊಡ್ತದೆ ಕೆಲಸ ಮಾಡಲಿಕ್ಕೆ. ಇಟ್ ಈಸ್ ಗೋಯಿಂಗ್ ಟು ಗಿವ್ ಎನರ್ಜಿ ಟು ಡೂ ವರ್ಕ್. ಸೊ ನಮಗದು ಶಕ್ತಿಯನ್ನು ಒದಗಿಸ್ತದೆ ಎದ್ರ ಸಂಬಂಧ ಕೆಲಸ ಮಾಡಲಿಕ್ಕೆ. ಮತ್ತು ಇಟ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ದ ಬಾಡಿ. ಅದು ನಮ್ಮ ದೇಹದ ಅಥವಾ ನಮ್ಮ ಶರೀರದ ಬೆಳವಣಿಗೆಯನ್ನು ಅವಲಂಬನೆ ಮಾಡಿರ್ತದೆ. ಆ್ಯಕ್ಚುಲಿ ನಮ್ಮ ದೇಹದ ಶರೀರವನ್ನು ಬೆಳೆಯುವುದು ಆಹಾರದ ಮೇಲೆ ಡಿಪೆಂಡ್ ಇರ್ತದೆ. ದೆನ್ ನಮ್ಮ ದೇಹದಲ್ಲಿ ಯಾವುದಾದ್ರೂ ಸೆಲ್ಸು ಸೌದಿದ್ದು ಅಂದ್ರೆ ಅದನ್ನೆಲ್ಲ ರಿಕವರಿ ಮಾಡ್ತದೆ. ಅದರ ಜೊತೆಗೆ ಇಟ್ ಈಸ್ ಗಿವಿಂಗ್ ಸ್ಟ್ರೆಂತ್ ಟು ದ ಬಾಡಿ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್ ಫ್ರಮ್ ಡಿಸೀಸಸ್. ಅದರ ಜೊತೆಗೆ ಏನಪ್ಪ ಅಂದ್ರೆ ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಯಾವುದಾದ್ರೂ ಡಿಸೀಸ್ ಬರುವುದಿತ್ತಂದ್ರೆ ಅದನ್ನು ತಡೆ ಹಿಡಿಯುವಲ್ಲಿ ಆಹಾರ ಬಹಳ ಮುಖ್ಯವಾದಂತಿರ್ತದೆ. There are variety of foods that we all eat in India. Then what are the ingredients of a food? Ingredients of food ಅಂದ್ರೆ ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ಏನೇನು ಒಳಗೊಂಡಿರ್ತದ. ಫಾರ್ ಎಕ್ಸಾಂಪಲ್ ರೊಟ್ಟಿ ಒಳಗೆ ಏನಿರ್ತದಪ್ಪ ನಾವು. ವಾಟ್ ಡು ವಿ ಫೈಂಡ್ ಇನ್ ರೋಟಿ? ಆ್ಯಕ್ಚುಲಿ ವಿ ಫೈಂಡ್ ದ ಫ್ಲೋರ್ ಆಫ್ ಜೋರ್ ಈಸ್ ಡನ್, ರೈಟ್? ಜೋಳದ ಹಿಟ್ಟನ್ನು ಮಾಡ್ತಾರೆ. ಆ ಜೋಳದ ಹಿಟ್ಟಿಗೆ ವಿಲ್ ಮಿಕ್ಸ್ ವಾಟರ್ ಆ್ಯಂಡ್ ದೆನ್ ರೋಟಿ ಈಸ್ ಪ್ರಿಪೇರ್ಡ್. So this is ingredient of roti, which is that ingredient of roti is jowar flour and water. ಅರ್ಥ ಆಯ್ತಾ? ಸಿಮಿಲರ್ಲಿ ಚಪಾತಿ ಅದಕ್ಕೆ ಏನು ಬೇಕು? ಗೋಧಿ ಹಿಟ್ಟು ಬೇಕು, ಜೊತೆಗೆ ನೀರು ಬೇಕು. ಸೊ ಇಂಗ್ರೀಡಿಯೆಂಟ್ ಆಫ್ ಚಪಾತಿ is wheat flour and water. Then coming to rice, we'll have raw rice, water and salt in it. So if rice has to be prepared, we will use raw rice plus water and plus salt. These are the ingredients of preparing rice. Then coming to idli, idli rava is required, then water is required, then salt is required, so ur dal is required. So ಇವೆಲ್ಲ ಏನು ಒಂದು ಆಹಾರ ತಯಾರಾಗಬೇಕಂದ್ರೆ ಅದಕ್ಕೆ ನಾವು ಏನೇನು ಯೂಸ್ ಮಾಡ್ತೀವಿ. ಈಗ ಯಾವುದೇ ಒಂದು ಆಹಾರವನ್ನು ತಯಾರು ಮಾಡಬೇಕಂದ್ರೆ ಅದಕ್ಕೆ ನಾವು ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀವಲ್ಲ ಅದೇ ಇಂಗ್ರೀಡಿಯೆಂಟ್ಸ್ ಆಫ್ ಫುಡ್ಡಲ್ಲಿ. ನಾವು ಫುಡ್ಡಿನ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಆ ಫುಡ್ ಒಳಗೆ ಏನೇನು ಇರ್ತದೆ ಅಂದ್ರೆ ಅದು ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ನಾವೇನು ಯೂಸ್ ಮಾಡಿರ್ತೀವಲ್ಲ ದಟ್ ಈಸ್ ಗೋಯಿಂಗ್ ಟು ಬಿ ಪ್ರೆಸೆಂಟ್ ಇನ್ ದ ಫುಡ್. ದಟ್ ಈಸ್ ಇಂಗ್ರೀಡಿಯೆಂಟ್. ದೆನ್ ವಿಲ್ ಕಮ್ ಟು ಸೋರ್ಸಸ್ ಆಫ್ ಅ ಫುಡ್. ವಿ ಡಿರೈವ್ ಅವರ್ ಫುಡ್ ಫ್ರಮ್ ಟೂ ಮೇನ್ ಸೋರ್ಸಸ್. ಸೊ ನಮಗೆ ಸೋರ್ಸ್ ಆಫ್ ಫುಡ್ ಯಾವುದು ಅಂದ್ರೆ ಒಂದು ಪ್ಲಾಂಟ್ಸ್, ಇನ್ನೊಂದು ಎನಿಮಲ್ಸ್. We are going to get food from plants as well as from animals. So sources of food in ನಮಗೆ ಎರಡು ಸಿಗ್ತಾವು. So coming to plant, in previous classes you might have learned what is photosynthesis. Photosynthesis ಅಂದ್ರೆ ಏನು? ಅಲ್ಲಿ ಪ್ಲಾಂಟ್ಸ್ ಏನು ಮಾಡ್ತಾವು? ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ತಾವು. ಆ ಒಂದು ಪ್ರೊಸೆಸ್ಸಿಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅಥವಾ ಅವಾಗ ನಾವು ಪ್ರೊಡ್ಯೂಸರ್ಸ್ ಅಂತಾನೆ ಕರಿತೀವಿ. ಅವಾಗ ಪ್ರೊಡ್ಯೂಸರ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಬಿಕಾಸ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಫುಡ್. ದಟ್ ಈಸ್ ವೈ ವಿ ಕಾಲ್ ದಮ್ ಆಸ್ ಪ್ರೊಡ್ಯೂಸರ್ಸ್. ಆಲ್ ರೈಟ್. ದೆನ್ ಕಮಿಂಗ್ ಟು ಎಡಿಬಲ್ ಪಾರ್ಟ್ಸ್. ಆ್ಯಕ್ಚುಲಿ ಎಡಿಬಲ್ ಪಾರ್ಟ್ಸ್ ಅಂದ್ರೆ ಏನಂದ್ರೆ ನಾವು ಆ ಪ್ಲ್ಯಾಂಟ್ಗಳದ್ದು ಏನೇನು ತೊಗೊತೀವಿ. ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ ಸ್ಟೆಮ್ ತಿಂತಿರ್ತೀವಿ, ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ ಲೀವ್ಸ್ ತಿಂತಿರ್ತೀವಿ, ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ ರೂಟ್ ತಿಂತಿರ್ತೀವಿ, ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ ಫ್ರೂಟ್ ತಿಂತಿರ್ತೀವಿ. ಸೊ ಆ ಪ್ಲ್ಯಾಂಟ್ಸ್ ಏನೇನು ಪಾರ್ಟ್ ನಾವು ತಿಂತೀವಲ್ಲ ಅದಕ್ಕೆ ನಾವು ಎಡಿಬಲ್ ಪಾರ್ಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಡಿಬಲ್ ಪಾರ್ಟ್ಸ್. ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ವಿಚ್ ವಿ ಆರ್ ಗೋಯಿಂಗ್ ಟು ಈಟ್ ಆರ್ ನೋನ್ ಆಸ್ ಎಡಿಬಲ್ ಪಾರ್ಟ್ಸ್. Some food items that are obtained from plants are like cereals, that is wheat, rice, maize. These are called cereals. These cereals are going to constitute major part of our diet. ಸೊ ಇವು ಸೀರಿಯಲ್ಸ್ ಏನು ಮಾಡ್ತದೆ ಅಂದ್ರೆ ನಮ್ಮ ಆಹಾರದಲ್ಲಿ ಅತಿ ಮುಖ್ಯವಾಗಿರ್ತವು.
Then pulses, grams, peas, beans are collectively called pulses. These are a rich source of proteins. ಇವೇನು pulses ಅದಾವಲ್ಲ ಅವು ನಮಗೆ ಪ್ರೋಟೀನ್ ಅನ್ನ ಹೆಚ್ಚಿಗೆ ಕೊಡ್ತಾವು. Then coming to sugar, ಈ ಶುಗರ್ ನಮಗೆ ಎಲ್ಲಿ ಸಿಗ್ತದೆ ಅಂದ್ರೆ ಒಂದು ಶುಗರ್ ಕೇನ್ದಿಂದ ಇನ್ನೂ ಒಂದು ಶುಗರ್ ಬೀಟದಿಂದ. ಈ ಶುಗರ್ ಕೇನು ಶುಗರ್ ಬೀಟು these are rich in carbohydrates, so these are giving our body carbohydrates. Then coming to beverages, that is tea and coffee are called beverages. Tea is made from tea leaves, whereas coffee is made from coffee beans. Then oils, spices, fruits and vegetables, ಇವೆಲ್ಲ ಸೋರ್ಸಸ್ ಆಫ್ ಪ್ಲಾಂಟ್ಸ್. ಆಮೇಲೆ ನಾವು ಆಗಲೇ ಹೇಳಿದ್ವಿ ಎಡಿಬಲ್ ಪಾರ್ಟ್ಸ್ ಅಂತ ತಂದು ನಾವು ಆ ಪ್ಲಾಂಟಿನ ಪಾರ್ಟ್ಸ್ ಅಂತ ತಿಂತೀವಿ ಅಂತಂದು. ಫಾರ್ ಎಕ್ಸಾಂಪಲ್ ರೂಟನ್ನು ಯಾವ್ದು ನಾವು ತಿಂತೀವಿ ಅಂದರೆ ರೂಟ್ ಆಫ್ ಕ್ಯಾರೆಟ್, ರ್ಯಾಡಿಶ್, ಟರ್ನಿಪ್ ಆರ್ ದ ರೂಟ್ಸ್ ಆಫ್ ದ ಪ್ಲಾಂಟ್ಸ್ ದಟ್ ಆರ್ ಈಟನ್ ಆಸ್ ಫುಡ್. ಸೊ ಇವೇನು ಕ್ಯಾರೆಟ್ ಆಗಲಿ ರ್ಯಾಡಿಶ್ ಆಗಲಿ ಅದಾವಲ್ಲ ಇವು ಪ್ಲಾಂಟಿನ್ ರೂಟ್ಸ್, ಅವನ್ನ ನಾವು ದಿನ ಆಹಾರದಲ್ಲಿ ಬಳಕೆ ಮಾಡ್ತೀವಿ. ಅದು ಬಿಟ್ಟರೆ ಸ್ಟೆಮ್ ಒಳಗೆ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಪೊಟ್ಯಾಟೊ, ಆನಿಯನ್, ಜಿಂಜರ್, ಶುಗರ್ ಕೇನ್ ಇವ್ರದ್ದೆಲ್ಲ ಸ್ಟೆಮ್ಸ್ ನಾವು ತಿಂತೀವಿ. ದೆನ್ ಲೀಫ್, ಇಟ್ ಈಸ್ ಸ್ಪಿನಾಚ್, ಲೆಟ್ಯೂಸ್, ಕ್ಯಾಬೇಜ್ ಆ್ಯಂಡ್ ಕಾರಿಯಾಂಡರ್ ಇವ್ರದ್ದೆಲ್ಲ ನಾವು ಲೀವ್ಸ್ ತಿಂತೀವಿ. ಆಮೇಲೆ ಫ್ಲವರ್, ಇಟ್ ಈಸ್ ಬನಾನಾ ಫ್ಲವರ್, ಬ್ರೊಕೊಲಿ, ಕಾಲಿಫ್ಲವರ್ ಇವೆಲ್ಲ ನಮಗೆ ಫ್ಲವರ್ ತಿಂತೀವಿ. ಇವು ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇವೆ. ಯಾವುದು ಬನಾನಾ ಫ್ಲವರ್, ಬ್ರೊಕೊಲಿ ಹಾಗೂ ಕಾಲಿಫ್ಲವರ್. ದೆನ್ ಕಮಿಂಗ್ ಟು ಬಡ್ ಅಂದ್ರೆ ಕ್ಲೋಸ್ ಆರ್ ದ ಬಡ್ಸ್. ಕ್ಲೋಸ್ ಅಂದ್ರೆ ಏನು? ಲವಂಗ. ಸೊ ಕ್ಲೋಸ್ ಆರ್ ದ ಬಡ್ಸ್ ದಟ್ ಆರ್ ಆಡೆಡ್ ಇನ್ ಫುಡ್ ಟು ಗಿವ್ ಇಟ್ ಅನ್ ಅಟ್ರಾಕ್ಟಿವ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಆ್ಯಕ್ಚುಲಿ ಲವಂಗನ ಹಾಕ್ತಾರೆ ಅಡುಗೆಯಲ್ಲಿ, ಅದಕ್ಕೆ ಸ್ವಾದ ಬರಲಿ ಅಂತ ತಂದು. Then seeds, we are going to eat even seeds of kidney beans, corn, wheat are examples of seeds that we eat. So ಇವಕ್ಕೆಲ್ಲ ನಾವೇನಂತೀವಿ ಎಡಿಬಲ್ ಪಾರ್ಟ್ಸ್ ಅಂತ ಕರಿತೀವಿ. ಕೆಲವೊಂದಿಷ್ಟು ಪ್ಲಾಂಟ್ಸ್ಗೆ ಒಂದಕ್ಕಿಂತ ಹೆಚ್ಚಿಗೆ ಎಡಿಬಲ್ ಪಾರ್ಟ್ಸ್ ಇರ್ತವೆ ಒಂದೇ ಪ್ಲಾಂಟ್ ಒಳಗೆ. ಎಕ್ಸಾಂಪಲ್ ಯಾವುದಪ್ಪ? ಸೀಡ್ಸ್ ಆ್ಯಂಡ್ ಲೀವ್ಸ್ ಆಫ್ ಮಸ್ಟರ್ಡ್ ಪ್ಲಾಂಟ್. ಸೊ ಅಲ್ಲಿ ನಾವು ಫ್ರೂಟನ್ನು ತಿಂತೀವಿ ಹಾಗೂ ಅದರದ್ದು ಫ್ಲವರನ್ನು ತಿಂತೀವಿ. ಆಲ್ರೈಟ್. ದೆನ್ ಕಮಿಂಗ್ ಟು ಆನಿಮಲ್ಸ್. ಇಷ್ಟೊತ್ತನ ಏನು ನೋಡಿದ್ವಿ? ಪ್ಲಾಂಟ್ಸ್ ಸೋರ್ಸ್ ಆಫ್ ಫುಡ್ ಪ್ಲಾಂಟ್ಸ್ ಅನ್ನು ನೋಡಿದ್ವಿ. ಇವಾಗ ಸೋರ್ಸ್ ಆಫ್ ಫುಡ್ ಆನಿಮಲ್ಸ್ ಅನ್ನು ನೋಡೋಣ. ಅ ವೆರೈಟಿ ಆಫ್ ಫುಡ್ ಇಸ್ ಆಬ್ಟೈನ್ಡ್ ಫ್ರಮ್ ಆನಿಮಲ್ಸ್. ಫಾರ್ ಎಕ್ಸಾಂಪಲ್ ಡೇ ಟು ಡೇ goat, chicken, fish are some of the sources of meat. Meat is highly rich in proteins. ಸೊ ನಾವೇನು ಮಾಂಸವನ್ನು ತಿಂತೀವಿ, ಗೋಟ್ ಆಯಿತು, ಫಿಶ್ ಆಯಿತು, ಚಿಕನ್ ಆಯಿತು, ಇದ್ರ ಮಾಂಸವನ್ನು ತಿಂತೀವಲ್ಲ ಆ ಮಾಂಸದೊಳಗೆ ಏನಿರ್ತದ? ದೇ ಆರ್ ರಿಚ್ ಇನ್ ಪ್ರೋಟೀನ್ಸ್. ಹ್ಯಾಂಡ್ಸ್ ಆ್ಯಂಡ್ ಡಕ್ಸ್ ಪ್ರೊವೈಡ್ ಅಸ್ ಎಗ್ಸ್. ಸೊ ನಾವು ನೋಡ್ತೀವಿ ಕೋಳಿಗಳೆಲ್ಲ ಏನು ಮಾಡ್ತಾವೆ? ಎಗ್ಸ್ ಲೇ ಮಾಡ್ತಾವೆ. ಇವನ್ ಡಕ್ಸ್ ಆರ್ ಆಲ್ಸೋ ಲೇಯಿಂಗ್ ಎಗ್ಸ್. ಆ ಎಗ್ಸ್ ಆರ್ ಕಾಲ್ಡ್ ಪೌಲ್ಟ್ರಿ ಪ್ರೊಡಕ್ಟ್ಸ್. ಆ ಎಗ್ಸನ್ನು ನಾವು ಪೌಲ್ಟ್ರಿ ಪ್ರೊಡಕ್ಟ್ಸ್ ಅಂತ ಯಾಕೆ ಅಂತೀವಿ ಅಂದ್ರೆ ಅದನ್ನು ನಾವು ಪೌಲ್ಟ್ರಿ ಫಾರ್ಮ್ ಅಂತ ಕರಿತೀವಿ. ಪೌಲ್ಟ್ರಿ ಫಾರ್ಮಲ್ಲಿ ಇವಕ್ಕನ್ನೆಲ್ಲ ನಾವು ಬೆಳೆಸ್ತೀವಿ. ಎಗ್ಸ್ ಇದು ಯಾವುದು? ಹೆನ್ಸ್ ಆ್ಯಂಡ್ ಡಕ್ಸ್. ಸೊ ಅವು ನಮಗೆ ಕೊಡ್ತಿರ್ತಕ್ಕಂಥ ಪ್ರಾಡಕ್ಟ್ ಏನು? ಎಗ್. ಸೊ ಅದು ನಾವು ಪೌಲ್ಟ್ರಿ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇವೆಲ್ಲ ಪೌಲ್ಟ್ರಿ ಪ್ರಾಡಕ್ಟ್ಸ್ ಹೇಗಪ್ಪ ಅಂದ್ರೆ ದೇ ಆರ್ ರಿಚ್ ಇನ್ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್. ದೆನ್ cows, goats, buffaloes are sources of milk. Apart from eating meat, we are also getting milk from animals, cows, goat and buffaloes. So these milks are going to contain nutrients. It contains all nutrients like fats, proteins, carbohydrates, vitamins and minerals. It is also rich in calcium. Curd, butter, ghee ಅದಕ್ಕೆ ನಮಗೆ ಅದರಿಂದ ಸಿಗ್ತದೆ. Then next ಅವಕ್ಕೆಲ್ಲ ನಾವು ಡೈರಿ ಪ್ರಾಡಕ್ಟ್ಸ್ ಅಂತೀವಿ. ಯಾಕಂದ್ರೆ ನಮಗೆ ಡೈರಿ ಒಳಗೆ ಸಿಗೋದು ಏನು? ಮಿಲ್ಕ್, ಬಟರ್, ಚೀಸ್, ಘೀ, ರೈಟ್. ದೆನ್ ಹನಿ, ನಮಗೆ ಏನು ಜೇನುತುಪ್ಪ ಸಿಗ್ತದೆ. ಅದು ಎದರಿಂದ ಸಿಗ್ತದೆ? ಜೇನು ಹುಳಗಳಿಂದ ಸಿಗ್ತದೆ. ವಿ ಆರ್ ಗೆಟಿಂಗ್ ಹನಿ ಫ್ರಮ್ ಹನಿ ಬೀಸ್. ಇವನ್ ದಟ್ ಹನಿ ಬೀಸ್ ಆರ್ ರೇರ್ಡ್ ಆನ್ ಅ ಲಾರ್ಜ್ ಸ್ಕೇಲ್. ಆ ಒಂದು ಪ್ರಾಸೆಸಿಂಗ್ ನಾವು ಎಪಿಕಲ್ಚರ್ ಅಂತಾನು ಕರಿತೀವಿ. ದೆನ್ ವಾಟ್ ದಿಸ್ ಅನಿಮಲ್ಸ್ ಆರ್ ಗೋಯಿಂಗ್ ಟು ಈಟ್? Depending upon what these animals are going to eat, on that we have classified animals as herbivores, carnivores and omnivores. Herbivores ಅಂದ್ರೆ ಏನು? They are going to eat only plants. ಅದಕ್ಕೆ ನಾವು herbivores ಅಂತ ಕರಿತೀವಿ. ಯಾವ ಅನಿಮಲ್ಸ್ ಬರೀ ಪ್ಲಾಂಟ್ಸ್ ಅಂತ ತಿಂತಾವು ಅವಕ್ಕೆ ನಾವೆಲ್ಲ herbivores ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ cow, buffalo, these are going to eat only plants. Then we have carnivores. Actually these carnivores are the one which eats only meat. So ಏನು ಮಾಡ್ತಾವು? ಬರೀ ಫ್ಲೆಶ್ ಅಥವಾ ಮೀಟನ್ನು ತಿಂತಾವು.
ಫಾರ್ ಎಕ್ಸಾಂಪಲ್ ಟೈಗರ್, ಲಾಯನ್ ಇವೆಲ್ಲ ಹೆಂಗಪ್ಪ ಅಂದ್ರೆ ಅವಕ್ಕೆ ಎಷ್ಟೇ ಹೊಟ್ಟೆ ಹಸಿದಿದ್ರೂ ಅದು ತಿನ್ನಲಿಕ್ಕೆ ಮಾಂಸನೇ ಬೇಕು. ಅವು ಪ್ಲಾಂಟ್ಸ್ ತಿನ್ನಂಗಿಲ್ಲ, ಹೊಟ್ಟೆ ಹಸಿದಂತಂದು ಅವು ಪ್ಲಾಂಟ್ಸ್ ತಿನ್ನಂಗಿಲ್ಲ, ಹಾಗೇನಿಲ್ಲ. ಸೊ ಅವಕ್ಕೆ ಎಷ್ಟೊತ್ತಿದ್ರು ಏನು ಬೇಕು, ದೇ ವಾಂಟ್ ಓನ್ಲಿ ಮೀಟ್, ಅದಕ್ಕೆ ಮಾಂಸನೇ ಬೇಕು. ಅದಕ್ಕೆ ನಾವು ಕಾರ್ನಿವರ್ಸ್ ಅಂತೀವಿ. ಕಾರ್ನಿವರ್ಸ್ ಅಂದ್ರೆ ಏನು, ಅನಿಮಲ್ಸ್ ವಿಚ್ ಆರ್ ಗೋಯಿಂಗ್ ಟು ಈಟ್ ಓನ್ಲಿ ಮೀಟ್. ಸೊ ಬರೀ ಮಾಂಸವನ್ನು ತಿಂತಕ್ಕಂಥ ಪ್ರಾಣಿಗಳಿಗೆ ನಾವು ಕಾರ್ನಿವರ್ಸ್ ಅಂತ ಕರಿತೀವಿ. ಅದನ್ನು ಬಿಟ್ಟರೆ ವಿಲ್ ಕಮ್ ಅಕ್ರಾಸ್ ಆಮ್ನಿವೋರ್ಸ್. ಈ ಆಮ್ನಿವೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ದೇ ಆರ್ ಗೋಯಿಂಗ್ ಟು ಈಟ್, ದ ಅನಿಮಲ್ಸ್ ಆರ್ ಗೋಯಿಂಗ್ ಟು ಈಟ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಮೀಟ್. ಪ್ಲಾಂಟ್ಸು ತಿಂತಾವು, ಅನಿಮಲ್ಸ್ನು ತಿಂತಾವು. ಸೊ ನಾವು ಆಮ್ನಿವೋರ್ಸ್ ಅಂತ ಕರಿತೀವಿ. ಪ್ಲಾಂಟ್ಸ್ ಬರೇ ಪ್ಲಾಂಟ್ಸ್ ತಿನ್ನೋದು ಕರಿಬೇವ್ರು ಅಂದ್ವಿ, ಬರೇ ಮೀಟ್ ತಿನ್ನೋದಕ್ಕೆ ಕಾರ್ನಿವೋರ್ ಅಂದ್ವಿ. ಎರಡೂ ತಿನ್ನೋದಕ್ಕೆ, ಪ್ಲಾಂಟ್ಸ್ನು ತಿನ್ನೋದು ಹಾಗೂ ಮೀಟ್ನು ತಿನ್ನೋದಕ್ಕೆ ನಾವೇನ್ತೀವಿ, ಓಮ್ನಿವೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಂಗ್, ನಾವು ಪ್ಲಾಂಟ್ಸು ತಿಂತೀವಿ, ಅನಿಮಲ್ಸ್ನು ತಿಂತೀವಿ, ರೈಟ್, ಮಾಂಸಾಹಾರಿ ನಾವು ಹೋದ ಇಲ್ಲ. ದೆನ್ ಬೇರ್, ಕರಡಿ. So these are going to eat crow. That is also an example. So these are the animals which eats plant as well as flesh, meat. Fine. So this is about. Then we have another last, decomposers. What these decomposers are doing is they are eating the dead and decaying matter. So ಸತ್ ಕೊಳಿತಿರ್ತವಲ್ಲ ಅಂಥವನ್ನು ನಾವು ತಿಂತಾವು. They are feeding on dead and decaying organic matter. ಅವಕ್ಕೆ ನಾವು decomposers ಅಂತ ಕರಿತೀವಿ. So this is about chapter 1 and how to avoid wastage of food. I think everyone knows it. Then coming to second, it is components of food. What are going to be the components of food? Here we'll be having carbohydrates, fats, proteins, then vitamins, minerals, roughage, and also water. Then what is balanced diet, what is undernutrition and malnutrition. First thing, we'll be having starch in the food. How to test that starch? We'll be having apart from starch, we'll be having sugar. So how to test the presence of sugar? I think I have told all this, right? So you have to write how we are going to find the presence of starch in the given food or the presence of sugar in the given food, right? Carbohydrates and fats are called as energy giving foods. Then proteins, these are helping in building new cells and repairing worn out cells, right? These proteins are called bodybuilding foods. Then example, meat, fish, egg. All right. Then coming to vitamins, we have vitamin A, B, C, D, E and K. Vitamin A, D, E and K are called fat soluble vitamins, and vitamin B and C are called water soluble vitamins. And they are given a list of vitamins and their sources and their functions. For example, vitamin C is obtained from citrus fruits. What is the function of the citrus fruits? It is helping in for our healthy teeth and gums. And then minerals, there is also a list of minerals like iron, calcium, phosphorus, iodine. How we are going to get, means from what sources we are going to get iodine and what are the functions. Then what is roughage? Roughage is not a mineral, right? This roughage is having actually no nutritive value, but still it is essential. It helps in digestion. Then we'll come across water. What water is doing? It is preventing dehydration. Then what is a balanced diet? Having all the nutrients in a proper ratio. That is called to be balanced diet. We should not eat too much of junk food because it leads to obesity. We should not eat too much of fat food because it is going to lead to obesity. If obesity occurs, then we'll have problems related to heart. Then coming to undernutrition and malnutrition. Undernutrition means taking lower quantity than the required quantity. Undernutrition ಅಂದ್ರೆ ಏನು? Taking lower quantity of food than the required quantity. Malnutrition ಅಂದ್ರೆ ಅಲ್ಲಿ imbalance of nutrients ಆಗಿರ್ತದೆ. All right. So this is about chapter 2. So I want you to read textbook carefully, practice the exercises and write well. All the best. Thank you.